ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂಕಿತಾ ವಿನಾಯಕ್ ಯೂಟ್ಯೂಬ್ ಚಾನೆಲ್. ಯಾರ್ಯಾರು ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಮ್ಮನೇಲಿ ಸಂಡೇ ನಾನ್ ವೆಜ್ ಮಾಡಿರಲಿಲ್ಲ, ಸೊ ಅದಕ್ಕೆ ಇವತ್ತು ಚಿಕನ್ ತಂದು ಮಾಡ್ತಿದ್ದಾರೆ. ಏನೇನು ಮಾಡ್ತಿದ್ದಾರೆ ನಮ್ಮ ಮನೆಯವರು ಅಂತ ಒಂದ್ಸತಿ ಕಣ್ಣಾಡ್ಸ್ಕೊಂಬರೋಣ ಬನ್ನಿ. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಬಂದು ನೋಡಿದ್ರೆ, ಪಾಪ ನಮ್ಮ ಅಕ್ಕ ಎಷ್ಟು ಕಷ್ಟಪಟ್ಟು ತೆಂಗಿನಕಾಯಿ ಸುಲಿತಿದ್ದಾಳೆ ಅವ್ರಿಗೆ ಅಡುಗೆಗೆ ಹೆಲ್ಪ್ ಆಗಲಿ ಅಂತ. ಇವಳು ಇಲ್ಲಿ ಇಷ್ಟು ಕಷ್ಟಪಟ್ಟು ತೆಂಗಿನಕಾಯಿ ಸುಲಿತಿದ್ದಾರೆ. ಅವರಿಬ್ಬರು ಕಿಚನಲ್ಲಿ ಸೇರಿಕೊಂಡು ನಮ್ಮ ಚಿಕ್ಕಮ್ಮ ಅವ್ರ ಜೊತೆ ವಿಡಿಯೋ ಕಾಲಲ್ಲಿ ಅಡುಗೆ ಮಾಡೋದು ಬಿಟ್ಟು ಮಾತಾಡ್ತಿದ್ದಾರೆ. ಇವ್ರು ಅಡುಗೆ ಮಾಡಿ ನಮ್ಗೆ ಹಾಕೋ ಅಷ್ಟರಲ್ಲಿ ನನ್ನ ಹೊಟ್ಟೆ ತುಂಬ ತಾಳ ಆಗ್ತಿದೆ ಫ್ರೆಂಡ್ಸ್. ಇದು ಆಲ್ರೆಡಿ 3 ಗಂಟೆ ಆಗೋಗಿದೆ. ಅದಕ್ಕೆ ಒಂದು ಸ್ವಲ್ಪ ಕಪ್ ತಿನ್ಕೊಂಬರೋಣ ಬನ್ನಿ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ. ನಾನಂತೂ ಕಪ್ ತಿಂದಾಯಿತು. ತುಂಬ ಸ್ವೀಟಾಗಿತ್ತು, ಸಖತ್ತಾಗಿತ್ತು. ನಾನು ಕಪ್ ತಿಂದ್ಕೊಂಡು ಅಡುಗೆ ಆಗಿದೆಯಾ ಅಂತ ಮನೆ ಒಳಗೆ ಹೋಗಿ ನೋಡ್ತಾ ಇದ್ದೀನಿ. ಪಾಪ ನಮ್ಮ ಅಕ್ಕ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತಾಯಿದ್ಲು. ನಾವಿಷ್ಟೆಲ್ಲ ಕೆಲಸ ಮಾಡಿ ಆಮೇಲೆ ಹೋಗಿ ನೋಡಿದ್ರೆ ಚಿಕನ್ ಫ್ರೈ ಏನೋ ರೆಡಿಯಾಗೋಗಿತ್ತು, ಆದರೆ ಕುಷ್ಕ ಮಾತ್ರ ಇನ್ನೂ ರೆಡಿಯಾಗಿರಲಿಲ್ಲ. ಇದು ಫ್ರೈ, ಇದು ಊಟನೇ ರೆಡಿಯಾಗಿಲ್ವಲ್ಲಪ್ಪ ಅಂತ ನಾವೆಲ್ಲ ಟೆನ್ಷನಲ್ಲಿದ್ದರೆ ನಮ್ಮ ಅಕ್ಕ ಬಂದ್ಬಿಟ್ಟು ನೋಡಿ ಹೆಂಗೆ ಇರಿಟೇಟ್ ಮಾಡ್ತಾ ಇದ್ದಾಳೆ ಅಂತ. ಅಮ್ಮಂಗೆ ಇರಿಟೇಟ್ ಮಾಡಿದ್ರೆ ಫಸ್ಟ್ ಸರಿ ಆಯ್ತಪ್ಪ, ಅಡುಗೆ ಆಗೋ ಅಷ್ಟರಲ್ಲಿ ಸ್ವಲ್ಪ ಓದಾದರೂ ಓದ್ಕೊಳ್ಳೋಣ ಅಂತ ರೂಮಿಗೆ ಬಂದೆ. ನಾಳೆ ಎಕ್ಸಾಮ್ ಇತ್ತು. ನಾನು ಇವತ್ತೇನಾದರೂ ಓದ್ಕೊಂಡಿರಲಿಲ್ಲ ಅಂದಿದ್ರೆ ನಮ್ಮಮ್ಮ ನನಗೆ ಸರಿಯಾಗಿ ಬರ್ಸಿರೋರು. ನಾನಿಲ್ಲಿ ಓದ್ಕೋತಾ ಇದ್ದೀನಿ. ಪಾಪ ನಮ್ಮ ಅಕ್ಕ ಅಲ್ಲಿ ಕೆಲಸ ಮಾಡಿ ಬಂದು ಇಲ್ಲಿ ಮತ್ತೆ ಕೆಲಸ ಮಾಡ್ತಾಯಿದ್ದಾಳೆ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು. ಆಮೇಲೆ ಎಲ್ಲ ಮುಗಿಸ್ಕೊಂಡು ಹಾಲ್ಗೆ ಹೋದ್ವಿ. ಅಲ್ಲಿ ಹೋಗೋಷ್ಟರಲ್ಲಿ ಅಡುಗೆ ಎಲ್ಲ ಪ್ರಿಪೇರ್ ಆಗಿತ್ತು. ಘಮ್ ಅಂತಾಯಿತು ಫ್ರೆಂಡ್ಸ್. ನನಗಂತೂ ಹೊಟ್ಟೆ ತಾಳ ಆಗ್ತಾಯಿತ್ತು. ನಮ್ಮನೇಲಿ ಮಾಡಿದ ಚಿಕನ್ ಫ್ರೈ ಮತ್ತು ಕುಷ್ಕ ಸಖತ್ತಾಗಿತ್ತು. ನೀವು ಒಂದು ಸಲ ಮಾಡ್ಕೊಂಡು ತಿನ್ನಿ. ಸೊ ನನ್ನ ಚಾನೆಲ್ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.